ನಿನ್ನ ಜೊತೆ ನನ್ನ ಕಥೆ ಲೋಕ ಸೃಷ್ಟಿಸಿದೆ. ಹಾಯ್ ನಮಸ್ಕಾರಪ್ಪ ದೋಸ್ತರ. ಇವತ್ತಿನ ಒಂದು ವಿಡಿಯೋದಾಗ ನಾನು ನಿಮಗೆ ಏನು ತಿಳಿಸ್ಕೊಡ್ಲಾಗತ್ತೀನಪ್ಪ ಅಂತಂದ್ರೆ, ಈಗ ತಾನೇ ಪ್ರಿವ್ಯೂ ಒಳಗೆ ಒಂದು ವಿಡಿಯೋ ನೋಡಿದ್ರಲ್ಲ, ಸ್ಟೇಟಸ್ ವಿಡಿಯೋ, ಅದೇ ರೀತಿ ಆಗಿರ್ತಕ್ಕಂಥ ಒಂದು ಸ್ಟೇಟಸ್ ವಿಡಿಯೋನ ನಿಮ್ಮ ಒಂದು ಮೊಬೈಲ್ ಒಳಗೆ ಹೆಂಗೆ ಕ್ರಿಯೇಟ್ ಮಾಡೋದಪ್ಪ ಈಸಿಯಾಗಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ಲಾಗತ್ತೀನಿ. ಪಕ್ಕ ಉತ್ತರ ಕರ್ನಾಟಕ ಭಾಷೆದಾಗ ತಿಳಿಸ್ಕೊಡ್ಲಾಗತ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡ್ರಿ, ವಿಡಿಯೋ ದಂಡಿ ಮಟ್ಟ ನೋಡಿರಿ. ಹಂಗೆ ಅರ್ಧಂಬರ್ಧ ನೋಡೋದ್ರಿಂದ ನಾವು ಹೇಳೋ ಸ್ಟೆಪ್ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ. ಅದಕ್ಕೆ ವಿಡಿಯೋ ದಂಡಿ ಮಟ್ಟ ನೋಡಿರಿ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ವಿಡಿಯೋ ನೋಡೋಗತ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದಕ್ಕೇನು ರೊಕ್ಕ ಕಟ್ಟೋದು ಬೇಕಾಗಿಲ್ಲ, ಫ್ರೀದಾಗೆ ಆಗುತ್ತೆ. ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಒಂದು ಬೀಟ್ ಮಾರ್ಕ್ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸಾಂಗು ಮತ್ತು ಲಿರಿಕ್ಸ್ಗಳನ್ನು ಕೊಟ್ಟಿರ್ತೀನಿ. ಲಿರಿಕ್ಸ್ ಹೈಡಲ್ಲಿ ಹಾಕಿದ್ದೀನಿ. 22 ನಿಮಿಷದಿಂದ ಇರುತ್ತೆ ಇದು ಸ್ಟೇಟಸ್ ವಿಡಿಯೋ. ನಿಮಗೆ ಒಂದಿಷ್ಟು PNGಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಳಗೆ ಕೊಟ್ಟಿರ್ತೀನಿ. ಅದನ್ನು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೋಬೇಕಾಗ್ತದೆ. ಈಗ ಪ್ಲಸ್ ಐಕನ್ ಮ್ಯಾಗ ಕ್ಲಿಕ್ಕನ್ನು ಮಾಡ್ಕೊರಿ. ಮಾಡ್ಕೊಂಡ್ಮ್ಯಾಗ ಒಂದಿಷ್ಟು PNGಗಳು ಕೊಟ್ಟಿರ್ತೀನಲ್ಲ, ಅವು ಇಲ್ಲಿ ಹಾಕೋಬೇಕಾಗ್ತದೆ. ಈಗ ನಿಮ್ಗೆ ಹಾಕೊಂಡು ತೋರ್ಸಾಕತ್ತೀನಿ. ಈ ಇಮೇಜ್ ಹಾಕೊಂಡ್ಮ್ಯಾಗ ಇಲ್ಲಿ 3 ಡಾಟ್ ಕಾಣಕತ್ತ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಇರ್ತದೆ, ಅದ್ರ ಮ್ಯಾಗ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಅದು ಮಾಡೋದ್ರಿಂದ ಇದಕ್ಕೆ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈಗ ಮತ್ತೆ ಬ್ಯಾಕ್ ಬರ್ಬೇಕಾಗ್ತದೆ. ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋ ಫೋಟೋ ತೊಗೋಬೇಕಾಗ್ತದೆ. ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಮತ್ತೆ ಪ್ಲಸ್ ಐಕನ್ ಮ್ಯಾಗ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಫೋಟೋ ಎಲ್ಲದ ಅದು ನೋಡ್ಕೋಬೇಕಾಗ್ತದೆ. ಈಗ ಎಲ್ಲ ಹಾಕೊಳಕತ್ತೀನಿ. ಈಗ ಇದು 90 ಡಿಗ್ರಿ ರೊಟೇಟನ್ನು ಮಾಡ್ಕೋಬೇಕಾಗ್ತದೆ. ರೊಟೇಟ್ ಮಾಡಿಕೊಂಡು ಇದು ಸರಿಯಾಗಿ ಪ್ಲೇಸ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ದೊಡ್ಡದು ಸಣ್ಣ ಮಾಡ್ಕೋಬೇಕಾಗ್ತದೆ. ಈಗ ಕರೆಕ್ಟ್ ಮಾಡ್ಕೊಂಡ್ಮ್ಯಾಗ ಈ ಕಡೆ ದಂಡಿಗೆ ಇಡಬೇಕಾಗ್ತದೆ. ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೇಕಾಗ್ತದೆ. ಇದ್ರಾಗ ಏನಿಲ್ಲ ಕಂಡಪ್ಟಿ. ಇದು ಒಂದು 5 ನಿಮಿಷದವರೆಗೂ ಇಟ್ಕೋಬೇಕಾಗ್ತದೆ ಫೋಟೋ. ಫೋಟೋ ಮ್ಯಾಗ ಕ್ಲಿಕ್ ಮಾಡ್ಕೋದು ದಂಡಿ ಮಟ್ಟ ತಂದಿಟ್ಟು ಇಡೋದು. ಈಗ ಇನ್ನೊಂದು PNGನೂ ಕೊಟ್ಟಿರ್ತೀನಿ ನಿಮಗೆ, ಅದನ್ನು ಕೂಡ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಕೊಟ್ಟಿರ್ತೀನಿ ನೋಡಿ, ಇದು ವೈಟ್ ಅಂದು ಇದ್ರ ಮ್ಯಾಗ ಲಿರಿಕ್ಸ್ ಬರ್ತಾವೆ. ಇದನ್ನು 90 ಡಿಗ್ರಿ ರೊಟೇಟ್ ಮಾಡ್ಕೋಬೇಕಾಗ್ತದೆ. ರೊಟೇಟ್ ಮಾಡ್ಕೊಂಡು ಇದನ್ನು ಒಂದು ಸ್ವಲ್ಪ ದೊಡ್ಡದು ಸಣ್ಣದು ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಇದಿಷ್ಟು ಇಟ್ಕೋಬೇಕಾಗ್ತದೆ. ಇದನ್ನು ಕೂಡ 5 ನಿಮಿಷದವರೆಗೂ ಇಟ್ಕೋಬೇಕಾಗ್ತದೆ. ಇಟ್ಕೊಂಡ್ಮ್ಯಾಗ ಮತ್ತೆ ಬೇರೆ PNG ಹಾಕೋಬೇಕಾಗ್ತದೆ. ಇಲ್ಲಿ ಈಗ ಮತ್ತೊಂದು ಹಾಕೊಂಡು ತೋರಿಸ್ಲಿಕ್ಕೆ ನಿಮಗೆ. ಮತ್ತು ಇದನ್ನು ಅದೇ ಸೇಮ್ ಪ್ರೊಸೀಜರ್ ಇದ್ರ ಮ್ಯಾಗ ಫಾಲೋ ಮಾಡಬೇಕಾಗ್ತದೆ. ಮತ್ತು 3 ಡಾಟ್ ಮ್ಯಾಗ ಕ್ಲಿಕ್ ಮಾಡೋದು, ಮತ್ತು ಫಿಲ್ ಕಾಂಪೋಸಿಷನ್ ಏರಿಯಾ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ಮತ್ತೆ ಒಂದು ಫೋಟೋನ ಹಾಕೋಬೇಕಾಗ್ತದೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದ್ದು. ಮತ್ತು ಇದನ್ನು 90 ಡಿಗ್ರಿ ರೊಟೇಟ್ ಮಾಡ್ಕೋಬೇಕಾಗ್ತದೆ. ರೊಟೇಟ್ ಮಾಡ್ಕೊಂಡು ಇದನ್ನು ಕೂಡ ಸೇಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ ಕರೆಕ್ಟಾಗಿ, ದೊಡ್ಡದು ಸಣ್ಣ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮತ್ತು ಅದೇ PNG ವೈಟ್ PNGನ ಹಾಕೋಬೇಕಾಗ್ತದೆ. ಮತ್ತು ಇದು 90 ಡಿಗ್ರಿ ರೊಟೇಟ್ ಮಾಡ್ಕೋಬೇಕಾಗ್ತದೆ. ರೊಟೇಟ್ ಮಾಡ್ಕೊಂಡು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಾಗ್ತದೆ. ದೊಡ್ಡದು ಮಾಡ್ಕೊಂಡು ಇಲ್ಲಿ ಹಾಕೋಬೇಕಾಗ್ತದೆ. ಮತ್ತು ಇದನ್ನು ಒಂದು 10 ನಿಮಿಷದವರೆಗೂ ಇಟ್ಕೋಬೇಕಾಗ್ತದೆ. ಫೋಟೋ ಮ್ಯಾಗ ಕ್ಲಿಕ್ ಮಾಡೋದು, ಇದ್ರ ಮ್ಯಾಗ ಕ್ಲಿಕ್ ಮಾಡೋದು, ದಂಡಿ ಮಟ್ಟ ಬರ್ತದೆ ಇದು. ಈಗ ಇನ್ನೊಂದು 2-3 ಸ್ಟೆಪ್ ಅವ, ಅವು ಇಷ್ಟು ನೀವು ಹಾಕೊಳ್ಳಿ. ಪೂರ್ತಿನ ಹಾಕೋದ್ರಿಂದ ವಿಡಿಯೋ ಭಾಳ ಉದ್ದಕ್ಕಾಗ್ತದೆ, ಅದಕ್ಕೆ ನಿಮಗೆ ನೋಡೋದಾಗಲ್ಲ. ಅದಕ್ಕೆ ಇಷ್ಟು ಹೇಳ್ಕೊಡ್ಲಕತ್ತೀನಿ. ಈಗ ನಿಮಗೆ ಲೈರಿಕ್ಸ್ ಒಂದು ಗ್ರೂಪ್ ಕಾಣಕತ್ತ ನೋಡು, ಅದು ಹೈಡ್ ಮಾಡೀನಿ. ಅದ್ರ ಮ್ಯಾಗ ಅದು ಆನ್ ಮಾಡ್ಕೋಬೇಕಾಗ್ತದೆ. ಈಗ ಆನ್ ಮಾಡ್ಕೊಂಡು ಆ ಗ್ರೂಪ್ ಮ್ಯಾಗ ಹಾಕೋಬೇಕಾಗ್ತದೆ. ಕೊಟ್ಟಕ್ರ ಮ್ಯಾಗ ಹಾಕೋಬೇಕಾಗ್ತದೆ.
ಈಗ ನೋಡ್ರಿ ಹ್ಯಾಂಗೆ ಕಾಣಕತ್ತದ. ಈ ಲಿರಿಕ್ಸ್ ಹಿಂಗೆ ಬರ್ಲಾಗತ್ತವ. ಇದಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ ತೆಳಗಿಂದು. ಇಷ್ಟು ಮಾಡ್ಕೋಬೇಕಾಗ್ತದ. ಇದನ್ನು ಎರಡನೇದನ್ನು ಹಿಂಗೆ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಲಿರಿಕ್ಸ್ಗಳನ್ನು ಒಂದು ಸ್ವಲ್ಪ ಈ ಕಡೆ ಸೈಡಿಗೆ ಹಾಕೋಬೇಕಾಗತ್ತೆ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡು ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆ ದಂಡಿ ತರಬೇಕಾಗ್ತದೆ. ದಂಡಿಗೆ ತಂದು ಮತ್ತೆ ಬ್ಯಾಕಿಗೆ ಬರ್ಬೇಕಾಗ್ತದೆ. ನೋಡಿ ಇದು ಇಲ್ಲಿ ಬಂತದ. ಮತ್ತು ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಮ್ಯಾಲೆ ಕೊಯ್ಬೇಕಾಗ್ತದೆ. ಇದು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಈಗ ಹಂಗೆ ಇದೆ. ಕೆಳಗಿಂದು ವೈಟ್ ಪೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ರೊಟೇಟ್ ಮಾಡ್ಕೋಬೇಕಾಗ್ತದೆ. ಏಟ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ಕೊತ ಹೋಗ್ಬೇಕಾಗ್ತದೆ ಎಲ್ಲದಕ್ಕೂ. ಈ ರೀತಿ ಮಾಡಿದ್ರಪ್ಪ ಅಂತಂದ್ರೆ ವೀಡಿಯೋನ ಹೇಳ್ಕೊಟ್ಟಂಗೆ ರೆಡಿ ಆಗುತ್ತೆ. ಇಲ್ಲಾಂದ್ರೆ ಅರ್ಧಂಬರ್ಧ ನೋಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಏನೂ ತಿಳಿಯಲ್ಲ. ಅದೇ ವೀಡಿಯೋ ಯಾಕೆ ಬರಲಿಲ್ಲ ತನ್ಕೊತ ಓಕೆ ಫ್ರೆಂಡ್ಸ್, ವೀಡಿಯೋ ಚೆನ್ನಾಗಿ ಹೇಳ್ಕೊಟ್ಟಿನಿ ಸಿಂಪಲ್ಲಾಗಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ವೀಡಿಯೋ ಹೆಂಗಿತ್ತಪ್ಪ ಅಂತೇಳಿ ಕಮೆಂಟ್ನು ಮಾಡಿರಿ. ಓಕೆ, ಮುಂದಿನ ವೀಡಿಯೋ ಏನಾರ ಒಂದು ಹೊಸ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.